ಬೆಟ್ಟದ ಭೈರವೇಶ್ವರ ಎಲ್ಲರಿಗೂ ಈ ಟೆಂಪಲ್ ಗೊತ್ತು ಅನ್ಕೋತೀನಿ. ಸೊ ನಾವು ಹೋದಾಗ ಟೆಂಪಲ್ ಓಪನ್ ಇತ್ತು, ಮಹಾಮಂಗಳಾರತಿ ನಡೀತಿತ್ತು. ಸೊ ಅದ್ರದ್ದು ನಾನು ವೀಡಿಯೋ ಮಾಡಿದ್ದೀನಿ, ಹ್ಯಾಡ್ ಮಾಡ್ತೀನಿ, ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಹೋಗೋ ಪ್ಲೇಸಲ್ಲಂತೂ ಸೂಪರಾಗಿತ್ತು. ಅಲ್ಲೆಲ್ಲ ನಿಲ್ಲಿಸಿ ನಾವು ಫೋಟೋ ತಗೊಳ್ತಾ ಇದ್ವಿ, ಆ ಕಡೆ ಈ ಕಡೆ ನೇಚರ್ದು. ನಮ್ಮ ಹಸ್ಬೆಂಡ್ಗಂತೂ ನೇಚರ್ ಫೋಟೋಗ್ರಫಿ ಅಂದರೆ ಅವ್ರಿಗೆ ತುಂಬ ಇಷ್ಟ. ನೋಡಿ ಯಾವ ರೀತಿ ಕ್ಯಾಪ್ಚರ್ ಮಾಡಿ ಫೋಟೋ ತೆಗ್ದಿದ್ದಾರೆ ಅಂದರೆ ರಿಯಲಿ ಗುಡ್ ಅಂತ ಹೇಳ್ಬೋದು. ನಾವು ಒಂದು ರೆಸಾರ್ಟ್ ಸ್ಟೇ ಆಗಿದ್ವಿ, ಅದರ ಹತ್ರನೇ ಇತ್ತು ಬೆಟ್ಟದ ಭೈರವೇಶ್ವರ ಸಕಲೇಶ್ಪುರದಲ್ಲಿ. ಸೊ ನಾವು ಬಂದಾಗ ಒಳಗಡೆ ಅಭಿಷೇಕ ನಡೀತಾಯಿತ್ತು. ನಾವು ಅವಾಗ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ, ಆ ಕಡೆ ಎಲ್ಲ ನೋಡ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಕೆರೆ ಇದೆಯಂತೆ, ಅದನ್ನು ನೋಡಿದ್ವಿ. ಮತ್ತು ಈ ಕಡೆ ಯಾವುದೋ ಸಮಾಧಿ ಇದೆ, ಅದನ್ನು ನೋಡಿದ್ವಿ. ಹಾಗೆ ಫೋಟೋಸು ಎಲ್ಲ ಫ್ಯಾಮಿಲಿ ಫೋಟೋ, ಗ್ರೂಪ್ ಫೋಟೋ ಎಲ್ಲ ತಗೊಂಡ್ವಿ. ನಾವು ಬ್ರೇಕ್ಫಾಸ್ಟೇ ಮಾಡಿರಲಿಲ್ಲ, ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಬಂದಿದ್ವಿ. ಹಾಗಾಗಿ ತುಂಬ ಚೆನ್ನಾಗಿತ್ತು ವೆದರು. ಎಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಈ ಟೆಂಪಲ್ ಹತ್ರ ಬಂದಾಗ. ನಾವು ಸಕಲೇಶ್ಪುರ ತುಂಬ ಸಲ ಬಂದಿದ್ದೀವಿ, ಇಲ್ಲಿಗಂತೂ ಬರೋಕ್ಕೆ ಆಗ್ತಾ ಇರಲಿಲ್ಲ, ಬೆಟ್ಟದ ಭೈರವೇಶ್ವರಕ್ಕೆ. ಸೊ ನನಗಂತೂ ತುಂಬ ಖುಷಿ, ಇಲ್ಲಿಗೆ ಬರಲೇಬೇಕು ರೀಲ್ಸಲ್ಲೆಲ್ಲ ನೋಡಿ ಅಂತ ನನಗೆ ಅನಿಸ್ತಾಯಿತ್ತು. ಇಲ್ಲಿ ಕೆಳಗಡೆ ಹೋದರೆ ಕೆರೆ ಇದೆ, ಈ ಕಡೆ ಲೆಫ್ಟ್ ಸೈಡ್ಗೆ ಹೋದರೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ಓಪನ್ ಆಯಿತು ಟೆಂಪಲ್ಲು, ಮಹಾಮಂಗಳಾರತಿ ನಡೆಯೋ ಅಂಥ ಟೈಮು. ಸೊ ಅರ್ಚಕರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದರೆ ತುಂಬ ಖುಷಿ ಆಯಿತು. ಈ ರೀತಿ ಯಾವ ಟೆಂಪಲಲ್ಲೂ ರೆಸ್ಪಾನ್ಸ್ ಮಾಡಲ್ಲ. ಸೊ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವು ಟೆಂಪಲಲ್ಲಂತೂ ಹಿಂಗೆ ಅಂದರೆ ಹೇಳೋಕ್ಕೆ ಆಗಲ್ಲ ಆ ಥರ. ಇವರು ತೊಗೊಳ್ಳಿ, ಮಂಗಳಾರತಿ ತೊಗೊಳ್ಳಿ, ಇಲ್ಲಿ ಕಡ್ಡಿ ತೊಗೊಳ್ಳಿ, ನಾಗರಕಲ್ಲಿದೆ ಅಲ್ಲೋಗಿ ಪೂಜೆ ಮಾಡಿ ಬನ್ನಿ, ಕುಂಕುಮ ಇಟ್ಕೊಳ್ಳಿ, ಪ್ರಸಾದ ತೊಗೊಳ್ಳಿ, ಹೂ ತೊಗೊಳ್ಳಿ, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ತುಂಬ ಖುಷಿ ಆಯಿತು ನಮಗೆ. ಈ ಥರ ಪೂಜೆ ಮಾಡೋರನ್ನ ನಾನು ಎಲ್ಲೂ ನೋಡಿಲ್ಲ. ಅವರು ಎಷ್ಟು ನಿಧಾನಕ್ಕೆ ಮಂತ್ರ ಹೇಳ್ಕೊಂಡು ಹೆಂಗೆ ಮಾಡಿದ್ರು ಅಂದರೆ ವಾವ್ ಅಂತ ಅನ್ನಿಸ್ತು ನನಗೇನೆ. ಮತ್ತು ಒಳಗಡೆ ಯಾವುದೇ ಲೈಟ್ ಹಾಕಲ್ಲ, ದೀಪದಲ್ಲೇ ದೇವರನ್ನು ಕಾಣೋ ರೀತಿ ಮಾಡಿ ಪೂಜೆ ಮಾಡ್ತಾರೆ ಬೆಟ್ಟದ ಭೈರವೇಶ್ವರ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಹೋಗಿದ್ಕೂ ಏನೋ ಒಂದು ಸಿಕ್ತಾ ಹಾಗಾಯಿತು, ಮನಃಶಾಂತಿ ಸಿಕ್ತಾಗಾಯಿತು. ಚೆನ್ನಾಗಿತ್ತು ಟೆಂಪಲ್ ಒಳಗಡೆ ಅಂತೂ. ಪೂಜೆ ಮಾಡಿದ್ರೆ ಗಂಟೆ ಶಬ್ದ ಕೇಳಂತೂ ಏನೋ ಒಂಥರ ಮನಸ್ಸಿಗೆ. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿ ನಾವು ಈಗ ರಿಟರ್ನ್ ಮನೆಗೆ ಹೊರಡ್ತಾ ಇದ್ವಿ, ಮನೆಗೆಲ್ಲ ರೆಸಾರ್ಟ್ಗೆ. ಸೊ ಈ ರೀತಿ ಇತ್ತು. ಹಾಗೆಯೇ ಟೆಂಪಲ್ ಒಂಥರ ಸೂಪರಾಗಿತ್ತು, ನಮಗಂತೂ ಇಷ್ಟ ಆಯಿತು. ಯಾರಾದರೂ ಬರಬೇಕು ಅಂತಿದ್ರೆ ಮಾರ್ನಿಂಗ್ ಟೈಮ್ ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ.